ಇದು ನನಗೆ ಪ್ರೀತಿ ತೋರಿಸಿದ ಮನೆ. ನನ್ನ ಭಾವನೆಗಳನ್ನು ನಾನು ಎಷ್ಟೋ ಸಲ ಈ ಮನೇಲಿರೋ ಗೋಡೆಗಳಿಗೆ ಹಂಚ್ಕೊಂಡಿದ್ದೀನಿ. ಈ ಮನೇಲಿರೋರು ನನ್ನನ್ನು ಶತ್ರು ಹಾಗೆ ನೋಡ್ಬೋದು, ಆದರೆ ಈ ಮನೆ ನನ್ನನ್ನು ಯಾವತ್ತೂ ಪುಟ್ಟ ಮಗುವಿನ ಹಾಗೆ ನೋಡುತ್ತೆ. ಡೋಂಟ್ ವರಿ ಸುಬ್ಬು, ನಾನು ಆರಾಮಾಗಿ ಬರ್ತೀನಿ, ಆಯಿತಾ? ರೇ ಯಾರೀ ನೀವು? ಎಲ್ಲೋಗ್ತಾ ಇದ್ದೀರಾ? ವಿಜಯಾಂಬಿಕಾ ಮನೇಲಿರೋ ಕೆಲಸದವ್ರನ್ನೂ ಬದಲಾಯಿಸ್ಬಿಟ್ಟಿದ್ದಾಳ ಈಗ. ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ನಾನು ಒಳಗೆ ಹೋಗ್ಬೇಕು. ಯಾರನ್ನ ಒಳಗಡೆ ಬಿಡಕ್ಕಾಗಲ್ಲ. ಒಳಗಡೆ ಮೇಡಮ್ ಇದ್ದಾರೆ, ಅವ್ರನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು, ಮಾತಾಡ್ಸ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ಇರ್ಬೇಕು. ಅವ್ರನ್ನ ಯಾರು ಅನ್ಕೊಂಡಿದ್ದೀರಾ? ಮುಂದೆ ಮಿನಿಸ್ಟರ್ ಆಗೋರು. ಓ, ಮಿನಿಸ್ಟರ್ ಆಗೋರಾ? ಹೌದು. ಆಗ್ಲಿ ಮಿನಿಸ್ಟರ್ ಆದಾಗ ನೋಡೋಣ. ನಾನು ಇವಾಗ ಒಳಗೆ ಹೋಗ್ಬೇಕು. ಮುಂಚೆ ನಾವು ಈ ಮನೆಯಲ್ಲೇ ಇದ್ದಿದ್ದು. ದಾರಿ ಬಿಡಿ. ನಿಲ್ಲಿ, ನೀವು ಈ ಮನೇಲಿ ಇದ್ರಾ? ನೀವು ಬಂದದ್ ನೋಡಿದ್ರೆ ಆಟೋದಲ್ಲಿ. ಈ ಮನೆಗೆ ಬರೋರ್ ಲೆವೆಲ್ ಗೊತ್ತಾ ನಿಮ್ಗೆ? ಇಲ್ಲಿ ಬರೋರು ಎಲ್ರು ದೊಡ್ಡ ದೊಡ್ಡ ಕಾರಲ್ಲಿ ಬರ್ತಾರೆ, ಬಿಸ್ನೆಸ್ ಮ್ಯಾನ್ಗಳು, ಮಿನಿಸ್ಟರ್ಗಳು ಬರ್ತಾರೆ. ಅಂತದ್ರಲ್ಲಿ ನೀವು ಆಟೋದಲ್ಲಿ ಬಂದಿದ್ದೀರಾ. ಇದ್ದಕ್ಕಿದ್ದಾಗೆ ಬಂದು ಗಲಾಟೆ ಮಾಡ್ತೀರಾ. ಸುಮ್ನೆ ಹೋಗ್ತೀರಾ ಇಲ್ವಾ? ಏಯ್, ಏನು ತಿಳ್ಕೊಳ್ದೆ ಸುಮ್ನೆ ಏನೇನೋ ಮಾತಾಡ್ಬೇಡ. ನಾನೀಗ ಒಳಗೆ ಹೋಗ್ಬೇಕಷ್ಟೇ. ನಿಲ್ಲಿ, ಸಾಧ್ಯನೇ ಇಲ್ಲ. ಕುಕ್ಕೆ ಹಿಡ್ದು ಆಚೆ ತಳ್ಳಕ್ಕೂ ಮುಂಚೆ ಇಲ್ಲಿಂದ ಹೊರಟೋಗಿ. ಓಹೋ, ನೀನು ನನ್ ಕುತ್ತಿಗೆ ಹಿಡಿದು ಆಚೆ ತಳ್ತೀಯಾ? ಅಷ್ಟಕ್ಕೂ ನನಗೂ ಈ ಮನೆಗೂ ಏನ್ ಸಂಬಂಧ ಇದೆ ಅನ್ನೋದು ಈ ಮನೆ ಒಳಗಿರೋರ್ಗೆ ಗೊತ್ತು. ನಿನಗ್ ನಿಜವಾಗ್ಲೂ ಧೈರ್ಯ ಇದ್ರೆ ತಳ್ಳೋ ನೋಡೋಣ. ಎಲ್ಲ ಹಾಳಾಗೋದ್ಲು ಇವಳು. ರೇ ಸಾವಿತ್ರಿ, ತಿಂಡಿ ಇಟ್ಟವಳು ಕುಡಿಯಕ್ ನೀರಿಡ್ಬೇಕು ಅಂತ ಗೊತ್ತಿಲ್ವಾ ಅವಳಿಗೆ? ಎಲ್ಲಿ ಹೋಗ್ಲು ಇವಳು? ಬರ್ತಾ ಬರ್ತಾ ಚೂಳ್ದು ತುಂಬಾ ಅತಿ ಆಗ್ತದೆ. ಏ ಸಾವಿತ್ರಿ, ಅತ್ತೆ ಯಾಕೋ ಗೊತ್ತಿಲ್ಲ, ಹೊಟ್ಟೆ ಎಲ್ಲ ತುಂಬಾ ನೋಯ್ತಾ ಇದೆ, ತಡ್ಕೊಳಕ್ಕೆ ಆಯ್ತಾ ಇಲ್ಲ. ಚೂಳನ್ನೆಲ್ಲ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ತಪ್ಪು. ಆದ್ರೆ ಏನ್ ಮಾಡೋದು? ಮಾಡಿ ಊರೆಲ್ಲ ತಿರುಗಾಡ್ಕೊಂಡು ಮನೆಗೆ ವಾಪಸ್ ಬಂದ್ರೆ ಅವನು ಮಾತು ಕೇಳಕ್ ಯಾರಾದ್ರೂ ಇರ್ಬೇಕಲ್ಲ. ಅವ್ನ್ ಸೇವೆ ಮಾಡಕ್ಕೆ ಹೆಂಡತಿ ಅಂತ ಒಬ್ಳು ಇರ್ಬೇಕಲ್ಲ ಅಂತ ಸುಮ್ಮನಿದ್ದೀನಿ. ಸುಡು, ಏನೋ ಸುಡ್ತೀನಿ ಅಂದ್ಯಲ್ಲ, ಸುಡು ನೋಡೋಣ. ಇಳ್ಸಿ ಬಂದೂಕ್ನ. ನೀವ್ ಯಾರ್ ತವ ಗನ್ ತೋರಿಸ್ತಿದ್ದೀರಾ ಅಂತ ಗೊತ್ತಾಯ್ತಾ ನಿಮ್ಗೆ? ಬುದ್ಧಿಗಿದ್ದಿ ಇದೆಯಾ ನಿಮ್ಗೆ? ಇವ್ರ ಬಗ್ಗೆ ನಿಮಗ್ ಗೊತ್ತಾದ್ರೆ ಕೈ ಮುಗ್ದು ಪೂಜೆ ಮಾಡ್ತೀರಿ. ಅಂತದ್ರಾಗೆ ಇವ್ರ ಬಂದೂಕ್ ತೋರಿಸ್ತೀವ್ರಲ್ಲ. ಶ್ರಾವಣಿ, ನನ್ನ ಕ್ಷಮಿಸ್ಬಿಡು. ನೀವಾ ಒಳಗೋಗ. ಇವಳು ಯಾರಾದ್ರೆ ನನ್ಗೇನು? ನಾನು ಯಾರನ್ನು ಕೇರ್ ಮಾಡಲ್ಲ. ನನಗೆ ಸಂಬಳ ಕೊಡೋದು ವಿಜಯ ಮೇಡಮ್. ನಾನು ಅವ್ರು ಹೇಳೋವರೆಗೂ ಯಾರನ್ನೂ ಒಳಗಡೆ ಬಿಡಲ್ಲ. ಅಯ್ಯೋ ದೇವ್ರೆ, ಶ್ರಾವಣಿ ನಂಗೋಸ್ಕರ ಈ ಮನೆ ಬಾಗ್ಲವರೆಗೂ ಬಂದವಳೆ. ಆದ್ರೆ ಈ ಮನೇಲಿ ಅವಳಿಗೆ ಖಂಡಿತ ಮರ್ಯಾದೆ ಸಿಗಲ್ಲ. ಗೇಟ್ ಹತ್ರನೇ ನಿಲ್ಸಿ ಈಟೆಲ್ಲ ಅವಮಾನ ಮಾಡಿರುವಾಗ ಇನ್ನು ಆ ವಿಜಯಾಂಬಿಕಾ ಬಂದ್ರೆ ಚುಚ್ಚಿ ಚುಚ್ಚಿ ಮಾತಾಡ್ತಾಳೆ. ಇಲ್ಲ, ಇದು ಶ್ರಾವಣಿ ಮನೆ. ಶ್ರಾವಣಿ ಮನೆ ಮುಂದೆನೆ ಶ್ರಾವಣಿಗೆ ಅನ್ಯಾಯ ಆಗ್ಬಾರ್ದು, ಅವಮಾನ ಆಗ್ಬಾರ್ದು. ಸಾವಿತ್ರಿ, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ನಾನ್ ಬಂದಿದ್ದು ನಿನ್ನ ನೋಡ್ಕೊಂಡು ನಿನ್ ಜೊತೆ ಮಾತಾಡ್ಕೊಂಡು ಹೋಗೋಣ ಅಂತ. ಇಂಥ ದೊಡ್ಡ ಬೆದರಿಕೆಗೆಲ್ಲ ನಾನು ಹೆದರೋಳಲ್ಲ. ನೀನ್ ಏನೋ ಯೋಚನೆ ಮಾಡ್ಬೇಡ ಸಾವಿತ್ರಿ. ಇಲ್ಲ ಶ್ರಾವಣಿ, ಈಗ
ಇದು ನಿನ್ನ ಮನೆ ಅಲ್ಲ. ಇನ್ಯಾಕೆ ನಿನಗೂ ಈ ಮನೆಗೂ ಸಂಬಂಧ ಮುಗ್ದೋಯ್ತು. ನೀನು ಇನ್ನಿರೋದ್ರಿಂದ ಯಾವ ಅರ್ಥನೂ ಇಲ್ಲ. ನಿಂದಪ್ಪಯ್ಯ ಅಂತೀನಿ, ಇಲ್ಲಿಂದ ಹೊರಟ್ಬಿಡು. ಸುಬ್ಬು, ಶ್ರಾವಣಿಯಲ್ಲಿ ಕಾಣಿಸ್ತಾನೆ ಇಲ್ಲ. ಅಮ್ಮೋರೆ ಅದು ಸುಬ್ಬು, ಏನಾಯ್ತು? ಶ್ರಾವಣಿಯಲ್ಲಿ? ಏನಿಲ್ಲ ಅಮ್ಮೋರೆ, ಸಾವಿತ್ರಿಗೆ ಹುಷಾರಿರಲಿಲ್ಲ, ಅದಕ್ಕೆ ಶ್ರಾವಣಿ ಮೇಡಮ್ ಅವಳನ್ನ ನೋಡ್ಕೊಂಬರೋದಕ್ಕೆ ಆ ಮನೆ ಹತ್ರ ಹೋಗಿದ್ದಾರೆ. ಸುಬ್ಬು, ಏನು ಹೇಳ್ತಿದ್ಯಾ? ಶ್ರಾವಣಿ ಒಬ್ಳೆ ಮನೆಗೆ ಹೋದ್ಲಾ? ನೀವೇನು ಭಯ ಪಡಬೇಡಿ ಅಮ್ಮೋರೆ, ಶ್ರಾವಣಿ ಮೇಡಮು ಹುಲಿ ಇದ್ದಂಗೆ. ಜಿಂಕೆ ಎದುರುಗಡೆ ಹುಲಿ ಹೋದ್ರು, ಹುಲಿ ಎದುರುಗಡೆ ಜಿಂಕೆ ಹೋದ್ರು ಭಯ ಆಗೋದು ಜಿಂಕೆಗೇನೆ. ಸುಬ್ಬು, ಆದರೆ ಆ ವಿಜಯಾಂಬಿಕಾ ಜಿಂಕೆ ತರದವಳಲ್ಲ, ರಾಕ್ಷಸಿ ಅವಳು. ಹೌದಮ್ಮೋರೆ, ಆದರೆ ಶ್ರಾವಣಿ ಮೇಡಮ್ ಯಾರು ಹೇಳಿ? ನಿಮ್ಮ ಮಗಳು ಅಮ್ಮೋರೆ. ಶ್ರಾವಣಿ ಮೇಡಮು ದೇವತೆ ಇದ್ದ ಹಾಗೆ. ದೇವತೆ ಮುಂದೆ ರಾಕ್ಷಸಿ ಆಟ ನಡೆಯಲ್ಲ ಅಮ್ಮೋರೆ. ಶ್ರಾವಣಿ ಮೇಡಮ್ ಬಗ್ಗೆ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರು ಎಲ್ಲೇ ಇದ್ರೂ ಸಾಧಿಸಿ ಎದುರಿಸಿ ಬರ್ತಾರೆ ಹೊರತು ಹೆದರ್ಕೊಂಡು ವಾಪಸ್ ಬರಲ್ಲ ಅಮ್ಮೋರೆ. ನಿಮ್ಮ ತಲೆ ಕೆಡಿಸ್ಕೋಬೇಡಿ. ಸುಬ್ಬು, ಶ್ರಾವಣಿ ಧೈರ್ಯ ಎಂಥದ್ದು ಅನ್ನೋದು ನನಗೆ ಗೊತ್ತಿದೆ. ಹಾಗೆ ಆ ವಿಜಯಾಂಬಿಕಾ ಎಂಥ ಕುತಂತ್ರಿ, ಎಂಥ ಕ್ರೂರಿ ಅನ್ನೋದು ನನಗೆ ಗೊತ್ತಿದೆ. ಅವಳೇನಾದರೂ ನನ್ನ ಮಗಳಿಗೆ ತೊಂದರೆ ಕೊಟ್ಟರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಇಲ್ಲ ಅಮ್ಮೋರೆ, ಹಾಗೇನೂ ಆಗಲ್ಲ. ಶ್ರಾವಣಿ ಮೇಡಮ್ ಆರಾಮಾಗೆ ಬರ್ತಾರೆ, ನೀವು ಭಯ ಪಡಬೇಡಿ. ಆ ವಿಜಯಾಂಬಿಕಾ ಏನೇ ಸಮಸ್ಯೆ ಮಾಡೋಕ್ಕೆ ಬಂದರು, ಕಿರಿಕಿರಿ ಮಾಡೋಕ್ಕೆ ಬಂದರು, ಶ್ರಾವಣಿ ಮೇಡಮು ಬಿಸಿ ಮುಟ್ಸೇ ಬರೋದು. ಅಮ್ಮೋರೆ, ನಿಮಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ನಾವು ಗೋಕರ್ಣಕ್ಕೆ ಹೋಗೋದು ಇನ್ನೊಂದು 2 ದಿನ ತಡ ಆಗ್ಬೋದು. ಸಾವಿತ್ರಿ ಹುಷಾರಿಲ್ವಲ್ಲ, ಅವಳು ಸ್ವಲ್ಪ ಹುಷಾರಾದ್ಮೇಲೆ ಹೋಗೋಣ ಅಂತ. ತೊಂದರೆ ಇಲ್ಲ ಸುಬ್ಬು, ಸಾವಿತ್ರಿ ಹುಷಾರಾದ್ಮೇಲೆ ನಾವು ಹೋಗೋಣ. ಪಾಪ ಹುಡುಗಿ, ಅವಳಿಗೆ ಈ ಮನೆನೇ ತವ್ರ ಮನೆ ಇದ್ದ ಹಾಗೆ. ಅವಳು ನೆಮ್ಮದಿಯಾಗಿರ್ಬೇಕು. ನೀನು ಯಾಕೆ ಈ ಥರ ಹೇಳ್ತಿದ್ಯಾ ಅಂತ ನನಗೆ ಗೊತ್ತು ಸಾವಿತ್ರಿ. ನನಗೆ ಅವಮಾನ ಆಗುತ್ತೆ ಅಂತ ತಾನೆ. ನೀನೇನು ಯೋಚನೆ ಮಾಡಬೇಡ ಸಾವಿತ್ರಿ. ಇಂಥ ಅವಮಾನಗಳು, ಅನ್ಯಾಯಗಳನ್ನೆಲ್ಲ ದಾಟಿ ಬಂದಿರೋಳು ನಾನು. ಇಲ್ಲಿ ಬರೋಕ್ಕೆ ಮುಂಚೆನೇ ಇಲ್ಲಿ ಏನೇನು ನಡಿಬೋದು ಅಂತ ಯೋಚನೆ ಮಾಡೇ ಬಂದಿದ್ದೀನಿ. ನಾನು ಬಂದಿದ್ದು ನಿನ್ನ ನೋಡೋದಕ್ಕೆ, ನಿನ್ನ ಜೊತೆ ಮಾತಾಡೋದಕ್ಕೆ, ನಿನ್ನ ಆರೋಗ್ಯನ ವಿಚಾರಿಸೋದಕ್ಕೆ. ಸರಿ, ಈಗೇನು ನಾನು ಮನೆ ಒಳಗೆ ಬರಬಾರ್ದು ತಾನೆ? ಆಯ್ತು, ನಾನು ಮನೆ ಒಳಗೆ ಬರಲ್ಲ.